ತೋಟಕ್ಕೆ ಹೋಗಿ ಬರುವಾಗ ಒಂದು ಖುಷಿ ಅಂತಂದರೆ ಮೊಸರನ್ನ ಎಲ್ಲ ತಿನ್ನೋದಿಲ್ಲ ಕೊಟ್ಟರೆ. ಇದಕ್ಕೆ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಮೊಸರನ್ನ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ. ಒಂದೇ ಅಂತ ಹೇಳ್ಬಿಟ್ಟು ಬೇಬಿ ನನ್ನ ಹಸ್ಬೆಂಡು ಕುದಿವಾಗ ರುಚಿಗೆ ಎಷ್ಟು ಬೇಕು. ಏನು ಅಣ್ಣನ ಜೊತೆಗೆ. ಸೊ ಇದು ನೀವು ರೊಟ್ಟಿ ಚಪಾತಿ. ಇವಾಗ ನೈಟ್ ಆಗಿದೆ. ನನ್ನ ಬ್ಯಾಕ್ ಸೈಡಲ್ಲಿ ಹೊಸಬ್ರಿದ್ದಾರೆ. ಯಾರು ಸೋನು ಪಪ್ಪ ಬರ್ತಾರೆ. ಕಚ್ಚುತ್ತೆ, ಕಚ್ಬಿಟ್ಟು ಕೂತ್ಕೊಂಡಿದೆ ಅಲ್ಲಿ. ನಮ್ಮ ಪ್ರೀತಿಸೋ ಜನರು ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ವಾಟ್ ನೆಕ್ಸ್ಟ್ ಮಮ್ಮಿ? ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಲಿಯೋ ಜೊತೆಗೆ. ನಮ್ಮ ಲಿಯೋಗೆ ಜುಟ್ಟಾಕಿಲ್ಲ, ಸ್ನಾನ ಮಾಡಿಸಿಲ್ಲ. ಅವನು ಮನೇಲಿ ಇರೋದಕ್ಕೆ ಬೋರ್ ಅಂತಾನೆ. ಅದಕ್ಕೆ ಅವನು ಕರ್ಕೊಂಡು ಹೊರಗಡೆ ಬರ್ತೀವಿ. ನೋಡಿ, ಅವನು ಡ್ರೈವಿಂಗ್ ಸೀಟಲ್ಲೇ ಕುತ್ಕೋಬೇಕು. ಬಟ್ ಅವನದು ಈ ಸೀಟಲ್ಲಿ ಕೂರಲ್ಲ. ಅವನು ಕೂರೋದು ಡ್ರೈವಿಂಗ್ ಸೀಟಲ್ಲಿ. ನೋಡಿ ಅಲ್ಲಿ, ಅವನು ಹೋಗಿ ಆ ಡ್ರೈವಿಂಗ್ ಸೀಟಲ್ಲೇ ಕೂರ್ಬೇಕು. ಹೆಚ್ಚು ಕಮ್ಮಿ ಆದ್ರೆ ಸ್ಟೇರಿಂಗ್ ಅವನೇ ತಿರುಗಿಸ್ತಾನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಅವಾಗಿಂದ ಹೆಂಗ್ ಮಾಡ್ತೇನಂದ್ರೆ, ಒಂದ್ಸಲ ಅವನ ಹತ್ರ ಕೂತ್ಕೋತಾನೆ, ಒಂದ್ಸಲ ನನ್ನ ಹತ್ರ ಬರ್ತಾನೆ. ನಂದು ಡ್ಯಾನ್ಸ್ ನಡೀತಿದೆ ಕಾರಲ್ಲಿ. ಮಳೆ ಬರ್ತಿದೆ ಮಗ ಹೊರಗಡೆ. ಅಣ್ಣನ್ ತೊಂದರೆ ಆಗತ್ತೆ ನಂಗೆ ಹೋಗಿ ಡಿಸ್ಟರ್ಬ್ ಮಾಡಿದ್ರೆ. ಇದೇನ್ ಗೊತ್ತಾ, ಮೊಸರನ್ನ ಎಲ್ಲ ತಿನ್ನೋದಿಲ್ಲ ಕೊಟ್ರೆ. ಇದಕ್ಕೆ ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಮೊಸರನ್ನ ಪ್ರಾಕ್ಟೀಸ್ ಮಾಡಿಸ್ಲಿಲ್ಲ. ಒಂದೇ ಅಂತ ಹೇಳ್ಬಿಟ್ಟು ಬೇಬಿ ನಾವು ಎಗ್ಗು ಈ ಥರ ವೆಜಿಟೇಬಲ್ ಬೇಯಿಸ್ಕೊಡೋದು ಟೈಮ್ ಇರ್ತಿತ್ತ ನನಗೆ, ಮಾಡಿಕೊಡ್ತಿದ್ದೆ. ಈಗ ಅದನ್ನೇ ಕಲ್ತ್ಬಿಟ್ಟಿದ್ದಾನೋ ಅವನು. ಸೊ ನಾನು ಇವಾಗ ತರಕಾರಿ ಬೇಯಿಸ್ಕೊಡ್ಬೇಕು, ಗೆಣಸು ಬೇಯಿಸ್ಕೊಡ್ಬೇಕು, ಎಗ್ ಬೇಯಿಸ್ಕೊಡ್ಬೇಕು. ಹಂಗೆ ಮೊಸರನ್ನ ಎಲ್ಲ ಹಾಕಿದ್ರೆ ನೀನೇ ತಿನ್ಕೊ ಅಂತಾನೆ. ನಾನೇ ತಿನ್ಕೋಬೇಕು ಮೊಸರನ್ನ ಹಾಕಿದ್ರೆ ಮೂಸೋದು ಇಲ್ಲ, ಅದನ್ನ ಗೊತ್ತಾಗ್ಬಿಡುತ್ತೆ. ಆ ಟೈಮಲ್ಲೆಲ್ಲ ಎಗ್ ಮಿಕ್ಸ್ ಮಾಡಿದ ರೈಸ್ ತಿಂತಾನೆ, ಮತ್ತೆ ಗೆಣಸು ಮಿಕ್ಸ್ ಮಾಡಿದ್ರೆ ರೈಸ್ ತಿಂತಾನೆ, ಮತ್ತೆ ಕ್ಯಾರೆಟ್ ಮಿಕ್ಸ್ ಮಾಡಿದ್ರೆ ತಿಂತಾನೆ, ಮತ್ತೆ ಬೀನ್ಸ್ ಅಂದ್ರೆ ಅದು ಜಾಸ್ತಿ ಇರಬೇಕು ಕ್ವಾಂಟಿಟಿ. ಬೀನ್ಸು ಕ್ಯಾರೆಟ್ ಎಲ್ಲ, ರೈಸ್ ಎಲ್ಲ ಕಡಿಮೆನೆ ಅವ್ನು ಯೂಸ್ ಮಾಡೋದು. ಆಕ್ಚುಲಿ ಅವನು ಬೆಳಗ್ಗೆ ಎದ್ದು ಅವ್ನು ತಿಂಡಿ ಆದ್ಮೇಲೆ ನಾವು ತಿಂಡಿ ತಿನ್ನೋದು. ಬೆಳಗ್ಗೆ ಅವನದು 1 2 3 ಅಂತ ಎಲ್ಲ ಕೆಲಸಗಳು ಮುಗಿಸಿ ಸಾಯಬ್ರು ತಿನ್ನಕ್ ಒಂದ್ ಟೈಮ್ ಅದು ಚೆನ್ನಾಗಿಲ್ಲ ತಿನ್ಲಿಲ್ಲ ಅಂದ್ರೆ ಅದೊಂದ್ ಸೈಡಿಗೆ ಹೋಗಿ ಮಲ್ಕೊಂಡ್ಬಿಡೋದು, ಸ್ಟ್ರೈಕ್ ಮಾಡೋದು. ಬೋ 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 ಅಂತ ನಮ್ ಬೋ ಮಾಡಿ. ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಮತ್ತೆ ಸೋನು ಎಕ್ಸಾಮ್ ಯಾವಾಗ ನಿಮ್ಗೆ? ಇನ್ನ ಆಗ್ಲೇ ಬಂದ ನೋಡಿ. ಬಂದ ಅವನು ನೋಡಿ ಡ್ರೈವಿಂಗ್ ಸೀಟಲ್ಲೇ ಕೂರ್ಬೇಕು ಮಹಾರಾಜ. ಅವನು ಡ್ರೈವಿಂಗ್ ಸೀಟಲ್ಲೇ ಕುತ್ಕೊಂಡು ಹೋಗ್ಬೇಕು ಅವನು. ಈಗ ಏನಿಲ್ಲ, ಆಕ್ಚುಲಿ ಇನ್ನ ಗ್ಯಾಪ್ ಇದೆ 2 days. ಸೊ ಎಕ್ಸಾಮಿಗೆ, ನೆಕ್ಸ್ಟ್ ಎಕ್ಸಾಮಿಗೆ. ಸೊ ಅದಕ್ಕೆ ಬೋರ್ ಹೊಡಿತಾ ಇತ್ತ. ಅದಕ್ಕೆ ಏನು ಊರಿಗೆ ಹೋಗೋಣ, ಊರಿಗೆ ಹೋಗ್ಬಿಟ್ಟು ಸ್ವಲ್ಪ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ. ನಮ್ಮ ಫಾದರ್ ಬರ್ತಿದ್ದಾರೆ. ಸೊ ಮಳೆ ಅಲ್ವಾ, ಅದಕ್ಕೆ ಹೋಗಿ ಅವರು ಬರ್ತಾರೆ, ಕರ್ಕೊಂಡು ಬರೋದು. ಏನ್ ಮಾಡೋದು ಮನೇಲಿ ಸುಮ್ಮನೆ ಹೋದ್ರೆ, ತೋಟದ ಕಡೆ ಹೋದ್ರೆ ಮೈಂಡ್ ಫ್ರೆಶ್ ಆದ್ರೂ ಆಗುತ್ತೆ. ಅವ್ನ ಕಾಲು ಇವಾಗ ಒಂದು ಸ್ವಲ್ಪ ಆರಾಮ ಆಗಿದೆ. ಬಟ್ ಆದ್ರೂ ಪೇಯ್ನ್, ಓಡಾಡ್ಲಿಕ್ಕೆ ಆಗ್ತಿಲ್ಲ ಅವನಿಗೆ. ನಾರ್ಮಲ್ ಆಗಿ ಪೇಯ್ನ್ ಇದೆ. ನಾರ್ಮಲ್ ಆಗಿ ಓಡಾಡೋಕ್ಕೆ ಸಮ್ ವೀಕ್ಸ್ ಮಂತ್ಸ್ ಬೇಕು. ಐ ಥಿಂಕ್ ಬ್ಯಾಂಡೇಜ್ ಬಿಚ್ಚಲಿಕ್ಕೆ ಇನ್ನೂ 2 months ಆಗುತ್ತೆ. ಬಿಚ್ಚಿ ಮತ್ತೆ ಹಾಕ್ತಾರೆ. ಅದಾದ್ಮೇಲೆ ಅವ್ನು ನಾರ್ಮಲ್ ಆಗಿ ಓಡಾಡೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಟ್ರಾಂಗ್ ಆಗಬೇಕು. ಬಟ್ ಅವನಾಗೋದಕ್ಕೆ ತಡ್ಕೊಂಡಿದ್ದಾನೆ ಅಂತ ಹೇಳ್ಬೇಕು. ಗಾಡಿಗಳಲ್ಲೇ ದೊಡ್ಡ ಗಾಡಿ, ಅದು ಇನೋವಾ ಅಲ್ಲ, ಅದು ಟಯೋಟಾ ಫಾರ್ಚುನರ್ ಅಲ್ಲ, ಟಯೋಟಾ ಫಾರ್ಚುನರ್ ಗಾಡಿಗಳಲ್ಲೇ ದೊಡ್ಡದು ಗಾಡಿ ಹತ್ತಿ ತುಂಬಾ ಹೊತ್ತು ನಿಂತಿದೆ ಅಲ್ಲ. ಒಂದು 5 ಸೆಕೆಂಡ್ ಅಂತ ನಿಲ್ಸಿದ್ದಾರೆ. ಬೇಜಾರ್ ವಿಷಯನೇ. ಒಂದ್ ದಿನ ಅವರಿಗೂ ರಿಯಲೈಸ್ ಆಗತ್ತೆ ನಾವು ಹಿಂಗ್ ಮಾಡಬಾರ್ದಿತ್ತು ಅಂತ ಹೇಳಿ. ಅಲ್ಲಿ ಜುಟ್ಟಾಕ್ಬೇಕಿತ್ತು, ಹಾಕಿಲ್ಲ. ಮಗುಗೆ ಜುಟ್ಟಾಕಿದ್ರೆ ಚಂದ ಕಾಣುತ್ತೆ. ಅವನ್ ಹಠ ಮಾರಿ ಅಂದ್ರೆ ಹಠ ಮಾರಿ. ಅವನ್ ಸುಮ್ನೆ ಹೊಡೆದ್ ಗಿಡಿದ್ರೆ ಮಾತ್ರ ಮುಗೀತು ಕತೆ. ದೆವ್ವನ್ ಬಿಡಿಸುತ್ತಾನೆ. ಹೊಡೆದ್ರೆ ದೆವ್ವ ಬಿಟ್ಟೋಗುತ್ತೆ ನಮ್ದು. ಬೌ ಮಾಡ್ಬಿಟ್ಟು ಹೊಡಿಯಂಗಿಲ್ಲ. ಹಂಗೆ ಸ್ಮೂತ್ ಆಗಿ ಹ್ಯಾಂಡ್ಲ್ ಮಾಡ್ಬೇಕು ಅವನಿಗೆ ಏನಿದ್ರು. ಏನು ಅಣ್ಣನ ಜೊತೆಗೆ ನಂಗೆ ಹೊಟ್ಟೆ ಕಿಚ್ಚಾಗ್ತಿದೆ ಈಗ. ಸಪ್ರೇಟ್ ಸೀಟ್ ಬೇಕು ನೋಡ್ರಿ. ನಾನು ಹಿಂದೆ ಹೋಗದ ಮಗ, ಹಿಂದೆ ಹೋಗದ. ಸರಿ ಆಯ್ತು, ಸ್ವಲ್ಪ ಹಿಂದೆ ಹೋಗ್ತೀನಿ ನಾನು. ಸಪ್ರೇಟ್ ಸೀಟ್ ಬೇಕು. ನಾನು ಹೋಗ್ಬೇಕಂಗಾರೆ ಹಿಂದೆ ಹೋಗ್ತೀನಿ ಮಗ. ನಾನು ಹಿಂದೆ ಹೋಗ್ತೀನಿ. ಹಿಂದೆ ರೈಟ್. ಇಲ್ಲ ಕುತ್ಕೊಳ್ಳಿ ನೀವು ಆರಾಮಾಗಿ. ನಾನು ಹಿಂದೆ ಕೂರ್ತೀನಿ. ಕಂಫರ್ಟೇಬಲ್.
ನಾನು ಹಿಂದೆ ಡೋರಿಗೆ ಹೋಗ್ತೀನಿ, ನೋಡೋಣ ಇವ್ರು ಎಷ್ಟು ಕಂಫರ್ಟಾಗಿ ಮುಂದೆ ಕೂರ್ತಾರೆ ಅಂತ ಗೊತ್ತಾಗುತ್ತೆ. ನೋಡಿ ಮುಂದೆ ಒಂದು ಇಡೀ ಸೀಟು. ಹಿಂದೆ ಹೋಗ್ಬೇಕಾ ಸರ್? ಆಯಿತು ನಡೀರಿ, ಇಡೀ ಸೀಟ್ ಅವನಿಗೆ ಬಿಡಬೇಕು. ಬಿಟ್ಟು ನನ್ನನ್ನು ಹಿಂದೆ ಕೂರಿಸಿ ಹೊರಟ್ರಿ ಇವರಿಬ್ರು. ಲೀ ಅಣ್ಣ, ಇಡೀ ಸೀಟ್ ಬೇಕಾ ನಿಂಗೆ? ಬರ್ತೀನಿ ತಡಿ, ಮುಂದೆ ಒಂಚೂರು ಮಾಡ್ತೀನಿ ನಿಂಗೆ. ಆಯ್ತಾಯ್ತು, ನಿಮ್ಮದೇ ಶೀಟು, ಹೋಗ್ಬೋದು. ಇವಾಗ ನೈಟ್ ಆಗಿದೆ, ನನ್ನ ಮೊಬೈಲ್ ಚಾರ್ಜ್ ಇಲ್ಲ ನೋಡಿ. ಇವಾಗ ಪವರ್ ಬ್ಯಾಂಕಿಗೆ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಕಾಣಿಸ್ತಾ ಇದ್ದೀವ? ಇಲ್ಲಿ ಲಿಯೋ ಇಲ್ಲಿ ಕುತ್ಕೊಂಡಿದ್ದಾನೆ. ಒಂದು ಟೈರ್ ಬೇರೆ ಪಂಚರ್ ಆಗಿದೆ. ಸೋನು ಡ್ರೈವಿಂಗ್ ಮಾಡ್ತಿದ್ದಾರೆ. ಬ್ಯಾಕ್ ಸೈಡಲ್ಲಿ ಹೊಸಬ್ರಿದ್ದಾರೆ, ಯಾರು ಸೋನು ಪಪ್ಪ ಬರ್ತಾ ಇದ್ದಾರೆ. ಅವರು ನಾವು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಊಟಕ್ಕೆ ನಾನ್ ವೆಜ್ ಲೈಟ್ ಚಿಕನ್ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಇವರು ಮಟನ್ ಅಂತಿದ್ರು, ನಾನು ಬೇಡ ಆಗಲ್ಲ, ಮಾಡೋಕ್ಕೆ ಲೇಟ್ ಆಗುತ್ತೆ, ಸೊ ಚಿಕನ್ ಓನ್ಲಿ ಅಂತ ಹೇಳಿದ್ದೀನಿ. ನಾಳೆ ಮಟನ್ ಅಂತ ಹೇಳಿದ್ದೀನಿ. ತೋಟಕ್ಕೆ ಹೋಗಿ ಬರುವಾಗ ಒಂದು ಖುಷಿ ಅಂತಂದರೆ ನಾವು ಬೆಳೆದಿರೋಂತಹ ಬೆಳೆಗಳನ್ನ ತೊಗೊಂಡು ಬರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಮತ್ತು ಇದು ಹಲಸಿನ ಹಣ್ಣು, ಇದು ತುಂಬಾ ಸ್ವೀಟ್ ಇದೆ. ಸೊ ತೆಂಗಿನಕಾಯಿ ಮಾಮೂಲು, ಇದನ್ನೆಲ್ಲ ತರುವಾಗ ತುಂಬ ಖುಷಿ ಆಗ್ತಿರುತ್ತೆ. ಈಗ ನನ್ನ ಹಸ್ಬೆಂಡು ಚಿಕನ್ ಫ್ರೈ ಮಾಡೋದಕ್ಕೆ ನನಗೆ ಈರುಳ್ಳಿ ಹೆಚ್ಚಿಕೊಡ್ತಾ ಇದ್ದಾರೆ. ನನಗೆ ಈರುಳ್ಳಿ ಹೆಚ್ಚೋಕ್ಕೆ ಯಾವಾಗಲೂ ಬೋರಿಂಗ್. ಫ್ರೆಂಡ್ಸ್, ಒಂದು ಸಖತ್ತಾಗಿರುವಂತಹ ಗ್ರೀನ್ ಆಗಿರುವಂತಹ ಚಿಕನ್ ಫ್ರೈನ ಯಾವ ರೀತಿಯಾಗಿ ಈಸಿಯಾಗಿ ನೀವು ಮನೇಲಿ ಮಾಡ್ಕೊಳ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ಸಖತ್ತಾಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಯಾರಾದರೂ ಕೂಡ ಈ ಒಂದು ವಿಡಿಯೋನ ನೋಡಿ ಫ್ರೈನ ಗಮ್ ಅಂತ ಹೇಳಿ ಮಾಡಿಕೊಂಡು ತಿನ್ಬೋದು. ನೋಡಿ, ನಾನಿಲ್ಲಿ ಚಿಕನ್ ಫ್ರೈ ಮಾಡೋದಕ್ಕೆ 1 kg 100 ಗ್ರಾಮಸ್ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದರಲ್ಲಿರೋ ನೀರನ್ನೆಲ್ಲ ಡ್ರೈ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು 4 ದೊಡ್ಡ ಸೈಜ್ ಇರೋವಂತಹ ಆನಿಯನ್ ಈರುಳ್ಳಿನ ತೊಗೊಂಡಿದ್ದೀನಿ, ಮತ್ತು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು 2 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಮತ್ತು ಇದಕ್ಕೆ ಇಷ್ಟು ಐಟಮ್ ಹಾಕಬೇಕು: ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸು, ಮರಾಠ ಮೊಗ್ಗು, ಲವಂಗ, ಚಕ್ಕೆ ಮತ್ತು ಏಲಕ್ಕಿ. ಇದಿಷ್ಟನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಯಾವುದನ್ನು ಫ್ರೈ ಮಾಡೋಂಗಿಲ್ಲ, ಹಾಗೆ ಮಿಕ್ಸಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ 2 ಮರಾಠ ಮೊಗ್ಗು, ಕಾಳು ಮೆಣಸು ಇತ್ತಲ್ಲ, ಕಾಳು ಮೆಣಸನ್ನು ಹಾಕ್ಕೊಳ್ಳಿ. ಯಾವುದನ್ನು ಫ್ರೈ ಮಾಡೋಗಿಲ್ಲ. ಲವಂಗ, ಒಂದು 10 ಲವಂಗ ಇದೆ, ಸ್ವಲ್ಪ ಚಕ್ಕೆನ ಹಾಕ್ಕೊಳ್ಳಿ, ಮತ್ತು 2 ಏಲಕ್ಕಿ. ಇದನ್ನು ಸಿಪ್ಪೆ ತೆಗೆದು ಹಾಕ್ಕೋಬೇಕಾಗತ್ತೆ, ಆಮೇಲೆ ತೆಗಿತೀನಿ. ಗರಂ ಮಸಾಲೆ ಮತ್ತು ಅರಿಶಿನ, ಇದನ್ನು ಲಾಸ್ಟಿಗೆ ಹಾಕೋಣ ಈ ಥರ. ನೆಕ್ಸ್ಟು ರುಬ್ಬೋದಕ್ಕೆ ಏನು ಹಸಿ ಶುಂಠಿ ಇತ್ತಲ್ಲ, 2 ಇಂಚ್ ಹಸಿ ಶುಂಠಿ, 1-2 ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಇದು ಗ್ರೀನ್ ಫ್ರೈ, ಹಾಗಾಗಿ ನಾನೆಲ್ಲೂ ಖಾರದ ಪುಡಿನ ಬಳಸ್ತಿಲ್ಲ. ಖಾರ ನೋಡಿ ನೀವು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ಈರುಳ್ಳಿನೂ ಅಷ್ಟೇ, ನಿಮಗೆ ಎಷ್ಟು ಗ್ರೇವಿ ಬೇಕು ಅದರಂಗೆ ಹಾಕ್ಕೋಬೇಕಾಗತ್ತೆ. ನನಗೆ ಇಲ್ಲಿ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗಿರೋದ್ರಿಂದ 4 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಗ್ರೇವಿ ಕಮ್ಮಿ ಬೇಕು ಅಂದರೆ 2 ಈರುಳ್ಳಿ ಆದರೆ ಸಾಕು. ಇಷ್ಟು ಮಿಕ್ಸಿ ಆಯಿತು. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ರುಬ್ತೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೆಕ್ಸ್ಟು ಮಿಕ್ಸಿ ಮಾಡಾಯಿತು. ಇವಾಗ ಒಂದು ಕಡೆಗೆ ಹಾಕ್ಕೊಂಡು ಬಿಡೋಣ. ನೆಕ್ಸ್ಟ್ ಮಿಕ್ಕಿರೋಂತಹ ಈರುಳ್ಳಿನ ಗ್ರೈಂಡ್ ಮಾಡೋಣ. ನೆಕ್ಸ್ಟ್ ಇದು ಕೂಡ ಮಿಕ್ಸಿ ಮಾಡ್ಕೊಂಡಾಯಿತು. ಇದನ್ನು ಕೂಡ ಒಂದು ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಅಥವಾ ಕುಕ್ಕರ್ ಏನಾದರೂ ಇಟ್ಕೊಳ್ಳಿ, ಒಂದು ಪ್ಯಾನ್ ಇಟ್ಕೊಳ್ಳಿ. ಸ್ವಲ್ಪ ಅದು ಕಾದಿದ್ದಾದಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಕೋಬೇಕು. ನಾನಿಲ್ಲಿ ಆಯಿಲ್ ಬದಲು 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಚಿಕನ್ನು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೋಬೋದು ಅಂತ ಅಷ್ಟೇ. ಅದರಲ್ಲೇ ಫ್ಯಾಟ್ ಇರೋದ್ರಿಂದ ಜಾಸ್ತಿ ನೀವು ಎಣ್ಣೆ ಅಥವಾ ತುಪ್ಪನ ಜಾಸ್ತಿ ಬಳಸಬೇಡಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಕಾಯಿಲೆ ಅದು. ಸ್ವಲ್ಪ ತುಪ್ಪ ಕಾದಿದ್ದಾದಮೇಲೆ ಚಿಕನ್ನ ಅದಕ್ಕೆ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಏನು ಅರಿಶಿನ ಇಟ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಹಾಕಿ, ಹಸಿದಕ್ಕೆ ಹಾಕಬೇಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕಾಗತ್ತೆ. ಅರಿಶಿನ ಎಲ್ಲದಕ್ಕೂ ಅಂಟ್ಕೊಳ್ಳಿ. ಅರಿಶಿನ ಹಾಕಿದ್ದಾದಮೇಲೆ ಅದು ಚೆನ್ನಾಗಿ ಕುದಿಯುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕಿಬಿಡಿ. ಆಮೇಲೆ ಹಾಕಬೇಡಿ ಮೇಲ್ಮೇಲೆ ಉಪ್ಪನ್ನು. ಮತ್ತು ಅದು ಉಪ್ಪನ್ನ ಜಾಸ್ತಿ ತೊಗೊಳ್ಳಲ್ಲ ಫ್ರೈ. ಚೆನ್ನಾಗಿ ಕುದಿಯುತ್ತಲ್ವ ಅದರಲ್ಲೇ ಉಪ್ಪು ಬಿಟ್ಕೊಳ್ಳುತ್ತೆ. ಒಂದು ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಇವಾಗ ಚಿಕನ್ನಿಗೆ ಅದು ಚೆನ್ನಾಗಿ ಉಪ್ಪೆಲ್ಲ ಅಂಟ್ಕೊಂಡ್ಬಿಟ್ಟು ಅದರಲ್ಲಿರೋ ನೀರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನೀವು ಫ್ರೈ ಮಾಡಬೇಕು. ಹಾಗೆ ಮಸಾಲೆ ಹಾಕಿದ್ರೆ ರುಚಿ ಇರಲ್ಲ. ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಚಿಕನ್ ಫ್ರೈಗೆ. ಉಪ್ಪೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಉಪ್ಪು ಹಾಕಿದ್ದಾದಮೇಲೆ ಚೆನ್ನಾಗಿ ಈ ಥರ ನೀರು ಬಿಟ್ಕೊಳ್ಳುತ್ತೆ. ಕಾಣಿಸ್ತಿದೆ ನಿಮಗೆ ನೀರು. ಆವಾಗ ನೀವು ಸ್ವಲ್ಪ ಒಂದು ಪ್ಲೇಟ್ ಬಾಯಿ ಮುಚ್ಚಿ ಬಿಟ್ಬಿಡಿ ಒಂದು 5 ನಿಮಿಷ. ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಡ್ರೈ ಆಗುತ್ತೆ. ಇವಾಗ ಪ್ಲೇಟ್ನ ಸ್ವಲ್ಪ ತೆಗೆದು ನೋಡೋಣ. ನೋಡಿ ಚೆನ್ನಾಗಿ ನೀರು ಬಿಟ್ಕೋತಿದೆ, ಹೌದಾ? ಇನ್ನೊಂದು ಸ್ವಲ್ಪ ನೀರು ಹಿಂಗಬೇಕು. ಆವಾಗ ನೀವು ಮಸಾಲೆನ ಹಾಕಬೇಕು. ಇವಾಗ ಸ್ವಲ್ಪ ನೀರು ಹಿಂಗಿದೆ. ಇವಾಗ ನಾವು ಮಸಾಲೆ ಹಾಕೋಣ. ಈಗ ನೀವು ಏನು ರುಬ್ಬಿಟ್ಕೊಂಡಿರ್ತೀರಲ್ಲ ಆ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ರುಬ್ಬಿರೋಂಥ ಮಸಾಲೆ ಹಾಕಿದ್ದಾಯಿತು. ಇವಾಗ ಮಿಕ್ಸ್ ಮಾಡೋಣ. ವಾಟರ್ ಏನು ಇವಾಗಲೇ ಹಾಕಬಾರ್ದು, ಗಟ್ಟಿನೇ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೀರು ಹಾಕಿದ್ರೆ ಚಿಕನ್ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಇದೇ ಥರ ಮಿಕ್ಸ್ ಮಾಡಿ ಚಿಕನ್ನಿಗೆ ನೀಟಾಗಿ ಅಂಟ್ಕೊಂಡು ಬಿಡಬೇಕು. ನಾನಿಲ್ಲಿ ಎಕ್ಸ್ಟ್ರಾ ಪುಡಿ ಪೌಡ್ರ್ ಅಂತ ಏನೂ ಹಾಕಲ್ಲ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಧನಿಯಾ ಪುಡಿ ಈ ಥರ ಸ್ವಲ್ಪ ಮಸಾಲೆ ಹಾಕಿ ಮಾಡ್ಕೊಂಡು ತಿಂತೀನಿ. ಎಕ್ಸ್ಟ್ರಾ ಫ್ರೈ ಪುಡಿ ಅದನ್ನೆಲ್ಲ ಆ್ಯಡ್ ಮಾಡೋದೇ ಇಲ್ಲ ನಾನು. ಈ ಥರ ಗಟ್ಟಿನೇ ಮಿಕ್ಸ್ ಮಾಡಿ. ಇಲ್ಲಿ ಈ ಥರ ನೀವು ಗಟ್ಟಿನೇ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸಿ ತೊಳೆದಿದ್ದು ನೀರೇನಾದ್ರು ಇದ್ದರೆ ಸ್ವಲ್ಪ ಆ್ಯಡ್ ಮಾಡಿ. ಅದು ಬಿಟ್ಟು ಬಿಟ್ಟು ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಇಷ್ಟಿಗೆ ನೀರು ಜಾಸ್ತಿನೂ ಅಲ್ಲ, ನಾನು ಒಂದೇ ಸಲ ಹಾಕಲ್ಲ, ಆಮೇಲೆ ಬಿಟ್ಟು ಬಿಟ್ಟು ಹಾಕ್ತೀನಿ. ಈ ಥರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಬಾಯಿ ಮುಚ್ಚಬೇಕಾಗತ್ತೆ. ಈಗ ಸ್ವಲ್ಪ ಬೇಯಲಿ, ಬಾಯಿ ಮುಚ್ಚಿಬಿಡೋಣ. ಈಗ ಸ್ವಲ್ಪ ಬೆಂದಿದೆ. ನಾನು ಇನ್ನೊಂದು ಸ್ವಲ್ಪ ಮಿಕ್ಸಿ ನೀರನ್ನೆಲ್ಲ ಹಾಕಿ ಬಾಯಿ ಮುಚ್ಚಿಬಿಡ್ತೀನಿ. ಮಿಕ್ಸಿ ನೀರು ಹಾಕಿದ್ದಾದಮೇಲೆ ಒಂಚೂರು ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಕುದ್ದಿದ್ದಾದಮೇಲೆ ನಿಮಗೆ ಸ್ವಲ್ಪ ಕುದ್ದಿದ್ದಾದಮೇಲೆ ಧನಿಯಾನ ಹಾಕ್ಕೋಬೇಕು. ಧನಿಯಾ ಪುಡಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಇದೇ ಫೈನಲ್, ಮತ್ತೇನು ಮಾಡಲಿಕ್ಕಿರಲ್ಲ. ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ವಾಟರ್ ಮಾತ್ರ ನಿಮಗೆ ನೋಡಿ ಯಾವ ಥರ ಎಷ್ಟು ಗಟ್ಟಿ ಬೇಕು ತೆಳುಗೆ ಬೇಕು ಆ ಥರ ನೋಡಿ ಹಾಕ್ಕೊಳ್ಳಿ. ನನಗೆ ಇಷ್ಟೇ ಗಟ್ಟಿ ಇದ್ದರೆ ಸಾಕು. ಸೊ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ತೀರಾ ನೀರು ಹಾಕಿದ್ರೆ ಫ್ರೈ ರುಚಿ ಕೆಟ್ಟೋಗ್ಬಿಡುತ್ತೆ. ನೀರು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಹಾಕಬೇಕು. ತಳ ಏನಾದ್ರು ಒತ್ತುತ್ತಾ ಇತ್ತು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕಷ್ಟೇ, ಜಾಸ್ತಿ ಹಾಕ್ಕೋಬಾರ್ದು. ಒಳ್ಳೆ ಘಮ ಫ್ಲೇವರ್ ಬರ್ತಾ ಇದೆ ಗೊತ್ತಾ? ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇದು ಹೀಗೆ ಚೆನ್ನಾಗಿ ಕುದೀಲಿ. ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮನ್ನು ಮಾಡಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಕುದೀತಿದೆ. ಇನ್ನೂ ಚೆನ್ನಾಗಿ ಕುದಿಬೇಕು. ಬಾಯಿ ಮುಚ್ಚೋಣ. ಈ ಥರ ಕುದಿಯೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೋಬೇಕು. ಫೈನಲಿ ಸಖತ್ತಾಗಿರೋಂತಹ ಚಿಕನ್ ಫ್ರೈ ರೆಡಿಯಾಗಿದೆ. ಸೊ ಇವಾಗ ಸರ್ವ್ ಮಾಡೋವಂಥ ಟೈಮು ನಿಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟಕ್ಕೆ ಬೇಯಿಸ್ಕೊಳ್ಳಿ. ತುಂಬ ಸಾಫ್ಟ್ ಬೇಕು ಅಂದರೆ ಜಾಸ್ತಿ ಬೇಯಿಸ್ಕೊಳ್ಳಿ. ಸೊ ನಿಮ್ಮ ಅದು ಟೇಸ್ಟು. ಉಪ್ಪು ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ಲಾಸ್ಟಿಗೆ ಉಪ್ಪೇನಾದ್ರು ಕಡಿಮೆ ಆಗಿತ್ತು ಅಂದರೆ ನೋಡಿ ಹಾಕ್ಕೋಬೇಕಾಗತ್ತೆ. ನೋಡಿ ನಾನು ಹೇಳಿರೋ ಅಂಥ ಟಿಪ್ಸನ್ನು ಫಾಲೋ ಮಾಡಿ ಫ್ರೈ ಮಾಡಿ ಸಖತ್ತಾಗಿ ಬರುತ್ತೆ. ನಾನು ಈ ಚಿಕನ್ ಫ್ರೈನ ಕೆಂಪಕ್ಕಿ ರೈಸ್ ಜೊತೆಗೆ ಬಿಸಿ ಬಿಸಿಯಾಗಿ ಟ್ರೈ ಮಾಡಿದೆ. ಸ್ವಲ್ಪ ಗ್ರೇವಿ ಹಾಕ್ಕೊಂಡ್ರು ಸಾಕು, ಸಖತ್ ಟೇಸ್ಟಿಯಾಗಿತ್ತು. ಇನ್ನೂ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಿತ್ತು. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಕ್ಕೊಂಡಿದ್ದೀನಿ. ಸೊ ಇದು ನೀವು ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಗ್ರೀನ್ ಕಲರ್ ಚಿಕನ್ ಫ್ರೈ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.